ನಮ್ಮ ಈ ಆಳವಾದ ವಿಶ್ಲೇಷಣಾ ಸರಣಿಗೆ ಸ್ವಾಗತ. ಇವತ್ತಿನ ನಮ್ಮ ಅಧ್ಯಯನಕ್ಕೆ ಆಯ್ಕೆಕೊಂಡಿರೋ ವಸ್ತು ಬಂದು ಬಹಳ ಕುತೂಹಲಕಾರಿಯಾದ ಒಂದು ಐತಿಹಾಸಿಕ ಮತ್ತೆ ಪೌರಾಣಿಕ ಕಥೆ ಇದು. ಹೌದು, ಖಂಡಿತ. ಇದು ಎಷ್ಟರ ಮಟ್ಟಿಗೆ ಕುತೂಹಲಕಾರಿಯಾಗಿದೆ ಅಂದ್ರೆ, ಜಗತ್ತನ್ನೇ ಗೆದ್ದಿರೋ ಒಬ್ಬ ಅತ್ಯಂತ ಬುದ್ಧಿವಂತ ರಾಜ ಬಡವನೊಬ್ಬನಿಗೆ ಯಾರಿಗೂ ಗೊತ್ತಾಗದ ಹಾಗೆ ಅಪಾರ ಸಂಪತ್ತನ್ನ ಕೊಡೋಕ್ ಹೋಗ್ತಾನೆ. ಆದ್ರೆ ಇಡೀ ಬ್ರಹ್ಮಾಂಡವೇ ಅವನಿಗೆ ಎದುರಾಗಿ ನಿಂತು ಇಲ್ಲ, ಇದು ಸಾಧ್ಯವಿಲ್ಲ ಅಂತ ಹೇಳುವಂತ ಒಂದು ಸನ್ನಿವೇಶ. ನಿಜ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಇದು ಕೇವಲ ಒಂದು ಕಥೆಯಾಗಿ ಉಳಿಯೋದಿಲ್ಲ. ನಾವು ಇವತ್ತು ಚರ್ಚೆ ಮಾಡ್ತಿರೋ ಈ ಮೂಲ ಕೃತಿ ಬಂದು ಶ್ರೀ ಸೀತಾರಾಮಾಚಾರ್ಯರ ಪುತ್ರರಾದ ಶ್ರೀಧರಾಚಾರ್ಯರು ರಚಿಸಿರುವ ಕೃತಿ. ಹೌದು, ಕನ್ನಡ ಭಾಮಿನಿ ಮತ್ತು ವಾರ್ಧಿಕತರ ತ್ರಿಪದಿ ಅನ್ನೋ ಕೃತಿಯ ತೃತೀಯ ಸಂಧಿಯ ಆಯ್ದ ಭಾಗಗಳು. ಗಣಪತಿ ಮತ್ತೆ ಶಾರದಾಂಬೆಗೆ ವಂದಿಸಿ ಶುರುವಾಗುವ ಈ ಕೃತಿ ಮುಖ್ಯವಾಗಿ ಶನೈಶ್ವರನ ಪ್ರಭಾವ ಮತ್ತೆ ಮನುಷ್ಯನ ಹಣೆಬರಹದ ಸುತ್ತ ಹೆಣೆಯಲ್ಪಟ್ಟಿದೆ. ಆ ಭಾಮಿನಿ ಮತ್ತು ವಾರ್ಧಿಕತರ ತ್ರಿಪದಿ ಅನ್ನೋ ಹೆಸರೇ ಬಹಳ ವಿಶಿಷ್ಟವಾಗಿದೆ ಅಲ್ವಾ? ಸಾಹಿತ್ಯದ ಹಿನ್ನೆಲೆ ಇಲ್ಲದವರಿಗೆ ಸ್ವಲ್ಪ ಸರಳವಾಗಿ ಹೇಳ್ಬೇಕಾದ್ರೆ, ತ್ರಿಪದಿ ಅಂದ್ರೆ 3 ಸಾಲುಗಳಿರೋ ಒಂದು ಸುಂದರವಾದ ಕಾವ್ಯ ಪ್ರಕಾರ. ಇದನ್ನ ಬಹಳ ಲಯಬದ್ಧವಾಗಿ ಹಾಡ್ಬೋದು. ಇಂತಹ ಒಂದು ಕಾವ್ಯದ ಮೂಲಕ ಕವಿ ನಮ್ಮುಂದೆ ಇಡ್ತಿರೋ ವಿಚಾರ ಬಹಳ ಗಹನವಾದದ್ದು. ಖಂಡಿತ. ಒಬ್ಬ ಅಪ್ರತಿಮ ರಾಜನ ತಂತ್ರ, ದಟ್ಟ ದರಿದ್ರನಾದರೂ ಅಪಾರ ಜ್ಞಾನಿಯಾಗಿದ್ದ ಒಬ್ಬ ಬ್ರಾಹ್ಮಣನ ತಾಳ್ಮೆ, ಮತ್ತೆ ಇವೆಲ್ಲದರ ಕೇಂದ್ರ ಬಿಂದುವಾಗಿ ಬರೋ ಒಂದು ರತ್ನ ತುಂಬಿದ ಕುಂಬಳಕಾಯಿ. ಹೌದು, ನಿಧಿಯುಕ್ತ ಕುಂಬಳಕಾಯಿ. ಇವತ್ತಿನ ನಮ್ಮ ಈ ಅಧ್ಯಯನದ ಮೂಲ ಉದ್ದೇಶನೇ ಅದು. ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಗ್ರಹಗತಿ ಅಥವಾ ಸಮಯದ ಎದುರು ಹೇಗೆ ಮಂಡಿಯೂರ್ಬೇಕಾಗತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡೋದು. ಸರಿ, ಇದನ್ನೆಲ್ಲ ಬಿಡಿಸಿ ನೋಡೋಣ. ಕಥೆಯ ಆರಂಭ ಆಗೋದು ಭರತಖಂಡದ ಮಧ್ಯಭಾಗದಲ್ಲಿರೋ ಮಾಳವ ದೇಶದ ಉಜ್ಜಯಿನಿ ನಗರದಿಂದ. ಕ್ಷಿಪ್ರ ನದಿಯ ತೀರದಲ್ಲಿರೋ ನಗರ ಅದು. ಹೌದು. ಆ ನಗರದ ವರ್ಣನೆಯನ್ನ ಓದುತ್ತಿದ್ರೆ ಪ್ರಾಚೀನ ಕಾಲದ ನಗರ ನಿರ್ಮಾಣ ಶೈಲಿಯ ಬಗ್ಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಆ ಆಶ್ಚರ್ಯಕ್ಕೆ ತಕ್ಕನಾದ ವಿವರಣೆಗಳು ಕಾವ್ಯದಲ್ಲಿದೆ. ಕಲ್ಲಿನಿಂದಲೇ ಕಟ್ಟಿದ ಭದ್ರವಾದ ಕೋಟೆಗಳು, ಆ ಕೋಟೆಯ ಸುತ್ತಲೂ ಶತ್ರುಗಳು ಪ್ರವೇಶ ಮಾಡದ ಹಾಗೆ ನಿರ್ಮಿಸಿದ ಆಳವಾದ ಕಂದಕಗಳನ್ನ ಕವಿ ವರ್ಣಿಸ್ತಾನೆ. ಅಂದ್ರೆ ಇಂದಿನ ಆಧುನಿಕ ನಗರಗಳಲ್ಲಿ ನಾವೇನು ನೋಡ್ತೀವಿ, ಅಂತಹ ಸುಸಜ್ಜಿತವಾದ ವ್ಯವಸ್ಥೆಗಳು ಆ ಕಾಲದಲ್ಲೇ ಇತ್ತು. ಹೌದು. ರಸ್ತೆಯ ಬದಿಯಲ್ಲಿ ಕತ್ತಲನ್ನ ದೂರ ಮಾಡೋಕೆ ದೀಪದ ಕಂಬಗಳು, ಮಳೆ ನೀರು ಅಥವಾ ತ್ಯಾಜ್ಯ ನೀರು ಸರಾಗವಾಗಿ ಹರಿದು ಹೋಗೋಕೆ ಚರಂಡಿ ವ್ಯವಸ್ಥೆ. ಪ್ರತಿಯೊಂದು ಬಡವಣೆಯಲ್ಲೂ ಇದ್ದ ವಿದ್ಯಾಲಯಗಳು, ಹಾಗೆ ವಿಶಾಲವಾದ ಮರಗಳು ಮತ್ತೆ ದೊಡ್ಡ ದೊಡ್ಡ ಪ್ರಾಂಗಣಗಳಿರೋ ಮನೆಗಳು ಆ ನಗರದ ಸೌಂದರ್ಯವನ್ನ ಕಟ್ಕೊಡುತ್ತೆ. ಜೊತೆಗೆ ಅಲ್ಲಿನ ಬೇತಾಳನ ಗುಡಿ ಇಡೀ ನಗರಕ್ಕೆ ಒಂದು ರಹಸ್ಯಮಯ ಮೆರುಗನ್ನ ನೀಡುತ್ತೆ. ಖಂಡಿತ. ಇಂತಹ ಭವ್ಯವಾದ ನಗರವನ್ನ ಆಳುತ್ತಿದ್ದ ರಾಜನ ವ್ಯಕ್ತಿತ್ವ ಕೂಡ ಅಷ್ಟೇ ಅದ್ಭುತವಾಗಿರ್ಬೇಕಲ್ವಾ? ಆತನೇ ರಾಜ ವಿಕ್ರಮಾರ್ಕ. ಮೂಲ ಕೃತಿಯ ಪ್ರಕಾರ ಆತ 64 ಕಲೆಗಳನ್ನ ಕರಗತ ಮಾಡಿಕೊಂಡಿದ್ದವನು ಮತ್ತೆ 32 ಲಕ್ಷಣಗಳನ್ನು ಹೊಂದಿದ್ದವನು. ಈ 64 ಕಲೆಗಳು ಅಂದ್ರೆ ಪ್ರಾಚೀನ ಕಾಲದ ಅತ್ಯಂತ ಶ್ರೇಷ್ಠವಾದ ಅರ್ಹತಾ ಪತ್ರ ಇದ್ದಾಗೆ. ಯುದ್ಧಕಲೆ, ಸಂಗೀತ, ಸಾಹಿತ್ಯ, ಗಣಿತ, ಹೀಗೆ ಪ್ರತಿಯೊಂದರಲ್ಲೂ ಆತ ಪರಿಣಿತನಾಗಿದ್ದ. ಅವನ ಆಡಳಿತದ ಶೈಲಿಯನ್ನ ನೋಡೋದಾದ್ರೆ ಆತ ಶತ್ರುಗಳಿಗೆ ಎಷ್ಟು ಭಯಂಕರನಾಗಿದ್ದನೋ ತನ್ನ ಪ್ರಜೆಗಳಿಗೆ ಅಷ್ಟೇ ಉದಾರಿಯಾಗಿದ್ದ. ತಪ್ಪು ಮಾಡಿದ್ದವಳಿಗೆ, ದುಷ್ಟರಿಗೆ ಸಾಕ್ಷಾತ್ ಮೃತ್ಯುದೇವತೆಯಂತೆ ಉಗ್ರ ಶಿಕ್ಷೆ ನೀಡ್ತಾ ಇದ್ದ. ಇಲ್ಲಿ ನಾವು ವಿಕ್ರಮಾರ್ಕನ ಆಡಳಿತದ ಸಮತೋಲನವನ್ನ ಗಮನಿಸಬೇಕು. ನ್ಯಾಯ ಒದಗಿಸೋ ವಿಚಾರದಲ್ಲಿ ಆತ ಅತ್ಯಂತ ನಿಷ್ಪಕ್ಷಪಾತಿಯಾಗಿದ್ದ ಅಲ್ವಾ? ಹೌದು. ಒಬ್ಬ ಆದರ್ಶ ರಾಜನಿಗಿರಬೇಕಾದ ಪಾರಮಾರ್ಥಿಕ, ಐಹಿಕ, ಧಾರ್ಮಿಕ, ಆರ್ಥಿಕ ಮತ್ತೆ ನೈತಿಕ ಗುಣಗಳೆಲ್ಲವೂ ಅವನಲ್ಲಿ ತುಂಬಿತ್ತು. ಆತನ ಸೈನ್ಯದಲ್ಲಿ ಆನೆ, ಕುದುರೆ, ರಥ ಮತ್ತೆ ಕಾಲಾಳುಗಳೆಂಬ ಚತುರಂಗ ಬಲಗಳಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಚುರುಕಾದ ಗೂಢಚಾರರ ಪಡೆಯಿತ್ತು. ಪ್ರಜೆಗಳಿಗೆ ರಾಜನ ಮೇಲೆ ಅಪಾರವಾದ ನಿಷ್ಠೆ ಮತ್ತೆ ಸ್ವಾಭಿಮಾನ ಇರೋಕೆ ಇದೇ ಮುಖ್ಯ ಕಾರಣ. ಇದು ಒಂದು ಸುಭದ್ರ ಹಾಗೂ ಸುಭಿಕ್ಷ ರಾಜ್ಯದ ಪರಿಪೂರ್ಣ ಚಿತ್ರಣ. ಆದ್ರೆ ಇಷ್ಟೆಲ್ಲ ವೈಭವ, ಸುಖ, ಶಾಂತಿ ಇದ್ರೂ ಆ ರಾಜನಿಗೊಂದು ವಿಶಿಷ್ಟವಾದ ಅಭ್ಯಾಸ ಇತ್ತು. ತನ್ನ ರಾಜ್ಯದಲ್ಲಿ ನಿಜಕ್ಕೂ ಏನು ನಡೀತಿದೆ, ಜನರ ಕಷ್ಟ ಸುಖಗಳೇನು ಅನ್ನೋದನ್ನ ತನ್ನ ಗೂಢಚಾರರ ಮೂಲಕ ಅಷ್ಟೇ ಅಲ್ಲದೆ ತಾನೇ ಸ್ವತಃ ತಿಳಿಯೋಕ್ ಬಯಸ್ತಾ ಇದ್ದ. ಅದಕ್ಕಾಗಿ ಆತ ರಾತ್ರಿಯ ಹೊತ್ತು ಯಾರಿಗೂ ಗುರುತು ಸಿಗದ ಹಾಗೆ ವೇಷ ಮರೆಸ್ಕೊಂಡು ಕುದುರೆಯನ್ನೇರಿ ನಗರ ಸಂಚಾರ ಮಾಡ್ತಾ ಇದ್ದ. ಇಲ್ಲಿಯೇ ನೋಡಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಹೌದು,
ಕಥೆಯ ಅಸಲಿ ಘಟ್ಟ ಶುರುವಾಗೋದೇ ಇಲ್ಲಿ. ಆ ವಾಗ್ವಾದ ಸಾಮಾನ್ಯವಾದದ್ದಲ್ಲ. ಬಡತನದ ಬೇಗೆಯಲ್ಲಿ ಬೆಂದ ಆ ಹೆಂಡತಿ ರುಕ್ಮಿಣಿಯಮ್ಮ ತನ್ನ ಗಂಡನಿಗೆ ಅತ್ಯಂತ ಪ್ರಾಯೋಗಿಕವಾದ ಒಂದು ಸಲಹೆಯನ್ನ ನೀಡ್ತಾ ಇರ್ತಾಳೆ. ನಮ್ಮ ಈ ಬಡತನವನ್ನ ಹೀಗೆಯೇ ಎಷ್ಟು ದಿನ ಸಹಿಸೋದು ಅಂತ ಕೇಳ್ತಾಳೆ. ನಮ್ಮ ದೊರೆ ವಿಕ್ರಮಾರ್ಕ ಅತ್ಯಂತ ದಯಾಶೀಲ ಮತ್ತೆ ಉದಾರಿ. ಅವನ ಬಳಿ ಹೋಗಿ ನಮ್ಮ ಕಷ್ಟವನ್ನ ಹೇಳ್ಕೊಂಡು ಸ್ವಲ್ಪ ಹಣದ ಸಹಾಯ ಕೇಳೋಣ ಅಂತ ಒತ್ತಾಯಿಸ್ತಾಳೆ. ಆ ಹಣದಿಂದಲಾದ್ರೂ ನಮ್ಮ ಬಡತನ ದೂರವಾಗಿ ನೆಮ್ಮದಿಯಿಂದ ಜೀವಿಸಬಹುದಲ್ಲದೆ ಅನ್ನೋದವಳ ವಾದ. ಮೇಲ್ನೋಟಕ್ಕೆ ಆಕೆಯ ವಾದದಲ್ಲಿ ಯಾವ ತಪ್ಪು ಕಾಣೋದಿಲ್ಲ. ಕಷ್ಟದಲ್ಲಿರುವಾಗ ಸಹಾಯ ಮಾಡೋ ಸಾಮರ್ಥ್ಯ ಇರೋ ಒಬ್ಬ ಮಹಾರಾಜನ ಬಳಿ ಹೋಗಿ ಬೇಡೋದು ಅತ್ಯಂತ ಸಹಜವಾದ ಆಲೋಚನೆ. ಆದ್ರೆ ಆಕೆಯ ಗಂಡನಾದ ವಿಷ್ಣುಸ್ವಾಮಿಯ ಉತ್ತರ ಮಾತ್ರ ನಮ್ಮನ್ನ ಬೆರಗುಗೊಳಿಸುತ್ತೆ. ಆತ ಹೇಳ್ತಾನೆ, ನೀನು ಹೇಳ್ತಿರೋದು ನಿಜ, ರಾಜ ಉದಾರಿ, ಆದ್ರೆ ಆತ ಎಷ್ಟೇ ಸಂಪತ್ತನ್ನ ನಮಗೆ ಕೊಟ್ರೂ ಅದು ನಮಗೆ ದಕ್ಕೋದಿಲ್ಲ. ಅದಕ್ಕೆ ಕಾರಣವನ್ನು ಆತ ಅತ್ಯಂತ ನಿಖರವಾಗಿ ನೀಡ್ತಾನೆ. ಸೂರ್ಯಪುತ್ರನಾದ ಶನೈಶ್ಚರನ ಕ್ರೂರ ದೃಷ್ಟಿ ಆತನ ಮೇಲಿದೆಯಂತೆ. ಇದು ಬಹಳ ಆಸಕ್ತಿದಾಯಕ. ಆತ ಜ್ಯೋತಿಷ್ಯಶಾಸ್ತ್ರದ ಲೆಕ್ಕಾಚಾರವನ್ನ, ಒಂದು ನಿಮಿಷ, ಅತ್ಯಂತ ಸೂಕ್ಷ್ಮವಾದ ಲೆಕ್ಕಾಚಾರವನ್ನ ಹೆಂಡತಿ ಮುಂದಿಡ್ತಾನೆ. ಆತನ ಪ್ರಕಾರ ಅವನ ಮೇಲಿರೋ 7.5 ವರ್ಷದ ಶನಿಯ ಕಾಟ ಎಲ್ಲಿಯವರೆಗೆ ಇರುತ್ತೆ ಅನ್ನೋದರ ಸ್ಪಷ್ಟ ಅರಿವು ಅವನಿಗಿದೆ. ಮರುದಿನ ಬರ್ಲಿರೋ ಸಪ್ತಮಿ ತಿಥಿ ಎಂದು ಮಧ್ಯಾಹ್ನದ 2 ಪ್ರಹಾರದ ಅಂತ್ಯಕ್ಕೆ ಶನಿಯು ಸಿಂಹರಾಶಿಗೆ ಪ್ರವೇಶಿಸುವವರೆಗೂ ತನಗೀ ಕಷ್ಟ ತಪ್ಪಿದ್ದಲ್ಲ ಅಂತಾತ ವಿವರಿಸ್ತಾನೆ. ಇದನ್ನ ನಾವು ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರಾಚೀನ ಕಾಲಮಾನದ ಪ್ರಕಾರ ಒಂದು ಪ್ರಹರ ಅಂದ್ರೆ ಸುಮಾರು 3 ಗಂಟೆಗಳ ಕಾಲ. ಅಂದ್ರೆ 2 ಪ್ರಹರದ ಅಂತ್ಯ ಅಂದ್ರೆ ಮರುದಿನದ ಮಧ್ಯಾಹ್ನದ ಸಮಯ. ಅಲ್ಲಿಯವರೆಗೂ ಗ್ರಹಗತಿಗಳು ತನಗೆ ಅನುಕೂಲಕರವಾಗಿಲ್ಲ ಅನ್ನೋದು ಆತನ ದೃಢವಾದ ನಂಬಿಕೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಎನಿಸೋದಿಲ್ವೇ? ಯಾರಾದ್ರೂ ಇದನ್ನ ಬಡತನದಲ್ಲಿಯೇ ಇರಲು ಹುಡುಕುಕೊಂಡ ಒಂದು ಕುಂಟು ನೆಪ ಅಂತ ಭಾವಿಸ್ಬೋದು. ರಾಜನ ಬಳಿ ಹೋಗಿ ಸಹಾಯ ಕೇಳೋ ಪ್ರಯತ್ನವನ್ನೇ ಮಾಡದೆ ಗ್ರಹಗತಿಗಳ ಮೇಲೆ ಗೂಬೆ ಕೂರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಆ ಪ್ರಶ್ನೆ ಮೂಡೋದು ಸಹಜ. ಆದ್ರೆ ವಿಷ್ಣುಸ್ವಾಮಿಯ ಮಾತಿನ ಆಳವನ್ನ ಗಮನಿಸಿದ್ರೆ ಅಲ್ಲಿ ಸೋಮಾರ್ಯತನ ಇಲ್ಲ, ಬದಲಾಗಿ ಅಚಲವಾದ ತಾತ್ವಿಕ ನಿಲುವಿದೆ. ಹೌದು, ಎನಗೆ ಗ್ರಹಬಲ ಬರುವುದಾಗಲೇ ತನಗ ನಾಂ ಸಂಯಮದಿ ವರ್ತಿಸೆ, ತಾನೇ ಬರುವುದು ಬೇಡದೇ ಅದೃಷ್ಟವದು ಅಂತ ಹೇಳ್ತಾನೆ ಆತ. ಅಂದ್ರೆ ತನ್ನ ಕೆಟ್ಟ ಘಳಿಗೆ ಮುಗಿಯೋವರೆಗೆ ತಾನು ಎಷ್ಟೇ ಪ್ರಯತ್ನ ಪಟ್ರೂ, ಬೇರೆಯೋರು ಎಷ್ಟೇ ಸಹಾಯ ಮಾಡಿದ್ರೂ ಆ ಸಂಪತ್ತು ತನ್ನ ಬಳಿ ಉಳಿಯೋದಿಲ್ಲ. ಒಮ್ಮೆ ತನ್ನ ಗ್ರಹಬಲ ಒಲಿದ ಮೇಲೆ ಯಾರ ಬಳಿಯೂ ಬೇಡದಿದ್ರೂ ಅದೃಷ್ಟ ತಾನಾಗೇ ಒಲಿಯುತ್ತೆ ಅನ್ನೋದು ಆತನ ನಂಬಿಕೆ. ಇದು ಪ್ರಸ್ತುತ ಪರಿಸ್ಥಿತಿಯನ್ನ ಅತ್ಯಂತ ಪ್ರಬುದ್ಧತೆಯಿಂದ ಒಪ್ಪಿಕೊಳ್ಳೋ ಗುಣ. ಆತನಲ್ಲಿ ಯಾವುದೇ ದುರಾಸೆ ಇಲ್ಲ, ಕೇವಲ ತಾಳ್ಮೆ ಇದೆ. ಛತ್ರದ ಹೊರಗೆ ನಿಂತು ಈ ಎಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಿರೋ ರಾಜ ವಿಕ್ರಮಾರ್ಕನಿಗೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಆ ಬ್ರಾಹ್ಮಣನ ಜ್ಞಾನ ಮತ್ತೆ ಆತನ ಸ್ಥಿತಿಪ್ರಜ್ಞತೆ ರಾಜನ ಮನಸ್ಸಿನಲ್ಲಿ ಸಂಚಲನವನ್ನ ಉಂಟುಮಾಡುತ್ತೆ. ಅರಮನೆಗೆ ಹಿಂದಿರುಗಿದ ರಾಜನ ತಲೆಯಲ್ಲಿ 100 ಯೋಚನೆಗಳು. ಆ ಬಡ ಬ್ರಾಹ್ಮಣನಿಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡ್ಲೇಬೇಕು ಅಂತ ನಿರ್ಧರಿಸ್ತಾನೆ. ಆದ್ರೆ ನೇರವಾಗಿ ದೊಡ್ಡ ಮೊತ್ತದ ಹಣವನ್ನ ಕೊಟ್ರೆ ಆತ ವಾಸಿಸ್ತಿರೋ ಆ ಸಾರ್ವಜನಿಕ ಛತ್ರದಲ್ಲಿ ಕಳ್ಳರ ಕಾಟ ಎದುರಾಗ್ಬೋದು ಅಥವಾ ಬೇರೆಯವರ ಕಣ್ಣು ಬೀಳ್ಬೋದು ಅಂತ ಆತ ಯೋಚಿಸ್ತಾನೆ. ಇಲ್ಲಿ ರಾಜನ ಯೋಚನಾ ಲಹರಿಯೇ ಒಂದು ರೋಚಕವಾದ ಕಥನವಾಗಿ ಬದಲಾಗುತ್ತೆ. ತನ್ನ ಸಹಾಯ ಯಾರಿಗೂ ತಿಳಿಯಬಾರದು ಅನ್ನೋ ಕಾರಣಕ್ಕೆ ರಾಜ ಒಂದು ಅದ್ಭುತವಾದ ಉಪಾಯವನ್ನ ಮಾಡ್ತಾನೆ. ಮರುದಿನ ಸ್ವತಃ ಒಂದು ದೊಡ್ಡ ಕುಂಬ್ಳಕಾಯಿಯನ್ನ ತರಿಸ್ತಾನೆ. ಅದಕ್ಕೆ ಒಂದು ಸಣ್ಣ ತೂತು ಮಾಡಿ ಒಳಗಿರೋ ಬೀಜಗಳನ್ನೆಲ್ಲ ಜಾಗರೂಕತೆಯಿಂದ ತೆಗೆದುಹಾಕ್ತಾನೆ. ನಂತರ ತನ್ನ ಭಂಡಾರದಿಂದ ಅತ್ಯುಮೂಲ್ಯವಾದ ನವರತ್ನಗಳು, ಪಚ್ಚೆ, ವೈಡೂರ್ಯ, ವಜ್ರ ಮತ್ತೆ ಬಂಗಾರದ ನಾಣ್ಯಗಳನ್ನ ತಂದು ಆ ಕುಂಬಳಕಾಯಿಯ ಒಳಗೆ ಭರ್ತಿ ಮಾಡ್ತಾನೆ. ಯಾವ ಅನುಮಾನವೂ ಬಾರ್ದ ಹಾಗೆ ಆ ರಂಧ್ರವನ್ನ ಮೇಣದಿಂದ ಮುಚ್ಚಿ ಒಂದು ಸಾಮಾನ್ಯ ತರಕಾರಿಯಂತೆ ಕಾಣೋ ಹಾಗೆ ರಕ್ಷಿಸಿಡ್ತಾನೆ. ನಿಜಕ್ಕೂ ಇದೊಂದು ಚಾಣಾಕ್ಷತನದ ಯೋಜನೆ. ಒಂದು ಕುಂಬಳಕಾಯಿಯನ್ನ ಬೊಕ್ಕಸವಾಗಿ ಪರಿವರ್ತಿಸಿದ ರಾಜನ ಬುದ್ಧಿವಂತಿಕೆಯನ್ನ ಮೆಚ್ಚಲೇಬೇಕು. ಆದರೆ ಈ ಘಟನೆಯನ್ನ ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದ್ರೆ ಇದರ ಹಿಂದೆ ರಾಜನ ಒಂದು ಸೂಕ್ಷ್ಮವಾದ ಅಹಂಕಾರವೂ ಅಡಗಿದೆ ಅಲ್ವಾ? ಖಂಡಿತ. ಆ ಬ್ರಾಹ್ಮಣ ಸ್ಪಷ್ಟವಾಗಿ ಹೇಳಿದ್ದ, ತನ್ನ ಕೆಟ್ಟ ಸಮಯ ಮುಗಿಯೋವರೆಗೂ ಯಾವ ಸಂಪತ್ತೂ ತನಗೆ ದಕ್ಕೋದಿಲ್ಲ ಅಂತ. ಆದ್ರೆ ರಾಜ ತನ್ನ ಈ ಉಪಾಯದ ಮೂಲಕ ಆ ವಿಧಿಯ ಬರಹವನ್ನೇ ಸುಳ್ಳು ಮಾಡೋಕ್ ಹೊರಟಿದ್ದನೋ ಎನಿಸುತ್ತೆ. ಹೌದು, ಇದು ಈ ಕಾವ್ಯದ ಅತ್ಯಂತ ಪ್ರಮುಖವಾದ ತಿರುವು. ರಾಜನಿಗೆ ಸಹಾಯ ಮಾಡೋ ಸದುದ್ದೇಶ ಇತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ಅವನ ನಡೆ ಹಿಂದೆ
ನೀನು ನಿನ್ನ ಗೃಹಗತಿಯಿಂದ ಹಣ ದಕ್ಕೋದಿಲ್ಲ ಅಂತೀಯ, ಆದ್ರೆ ನಾನು ನನ್ನ ಜಾಣ್ಮೆಯಿಂದ, ನನ್ನ ಅಧಿಕಾರದಿಂದ ಯಾರಿಗೂ ತಿಳಿಯದ ಹಾಗೆ ನಿನಗೆ ಸಂಪತ್ತು ತಲುಪಿಸಿ ತೋರಿಸ್ತೀನಿ ಅನ್ನೋ ಪರೋಕ್ಷ ಸವಾಲು ಅಡಗಿದೆ. ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಪ್ರಕೃತಿ ಅಥವಾ ಕಾಲದ ನಿಯಮಗಳನ್ನ ತನ್ನ ಉಪಾಯಗಳಿಂದ, ಸಂಪತ್ತಿನಿಂದ ಮಣಿಸಬಹುದು ಅಂದುಕೊಳ್ಳುವ ಮಾನವ ಸಹಜ ಗುಣವನ್ನ ಈ ಘಟನೆ ಬಹಳ ಸುಂದರವಾಗಿ ಪ್ರತಿಬಿಂಬಿಸುತ್ತೆ. ಈ ಯೋಚನೆಗಳು ನಡೀತಿರುವಾಗಲೇ ಮರುದಿನ ಆ ಸಪ್ತಮಿ ತಿಥಿ ಬಂದ್ಬಿಡುತ್ತೆ. ರಾಜನು ತನ್ನ ಆಸ್ಥಾನದಲ್ಲಿ ಪಂಡಿತರನ್ನ, ವಿದ್ವಾಂಸರನ್ನ ಸೇರಿಸಿ ದೊಡ್ಡ ಸಭೆ ನಡೆಸ್ತಾನೆ. ಹಿಂದಿನ ದಿನ ರಾತ್ರಿ ತಾನು ಕೇಳಿಸಿಕೊಂಡ ಆ ಗಂಡ ಹೆಂಡತಿಯ ಸಂಭಾಷಣೆಯನ್ನ ಪ್ರಸ್ತಾಪಿಸಿ ಆ ಛತ್ರದಲ್ಲಿರೋರು ಯಾರು ಅಂತ ವಿಚಾರಿಸ್ತಾನೆ. ಆಗ ಒಬ್ಬ ಪಂಡಿತ ಎದ್ದು ನಿಂತು ಅವರ ಸಂಪೂರ್ಣ ಹಿನ್ನೆಲೆಯನ್ನ ಬಿಡಿಸಿಡ್ತಾನೆ. ಅವರು ದಕ್ಷಿಣ ದೇಶದ ಭೀಮಾ ನದಿಯ ತೀರದಿಂದ ಬಂದವರು. ಬ್ರಾಹ್ಮಣನ ಹೆಸರು ವಿಷ್ಣುಸ್ವಾಮಿ. ಆತನ ಹೆಂಡತಿ ರುಕ್ಮಿಣಿಯಮ್ಮ. ಅವರು ಅಗಸ್ತ್ಯ ಗೋತ್ರದವರು ಮತ್ತೆ ವಾರಾಣಸಿಯಲ್ಲಿ ವೇದಶಾಸ್ತ್ರಗಳನ್ನ ಕಲಿತ ಮಹಾನ್ ವಿದ್ವಾಂಸರು ಅನ್ನೋ ಸತ್ಯ ರಾಜನಿಗೆ ತಿಳಿಯುತ್ತೆ. ಎಷ್ಟೇ ಬಡತನ ಇದ್ರೂ ನಿತ್ಯ ಕರ್ಮಗಳನ್ನ ಬಿಡ ಸಾಧು ಜೀವಿಗಳು ಅವರು ಅನ್ನೋದು ಸಭೆಗೆ ಮನವರಿಕೆಯಾಗತ್ತೆ. ತಕ್ಷಣವೇ ರಾಜನು ತನ್ನ ಭಟರನ್ನ ಕಳುಹಿಸಿ ಆ ಬ್ರಾಹ್ಮಣನನ್ನ ಆಸ್ಥಾನಕ್ಕೆ ಕರೆತರೋಕೆ ಆಜ್ಞಾಪಿಸ್ತಾನೆ. ಭಟರು ಬಂದು ರಾಜಾಜ್ಞೆಯನ್ನ ತಿಳಿಸಿದಾಗ ವಿಷ್ಣುಸ್ವಾಮಿಗೆ ಬಹಳ ಆಶ್ಚರ್ಯವಾಗತ್ತೆ. ನನಗೇಕೆ ರಾಜನ ಕರೆಯೋಲೆ? ನನ್ನ ಬಳಿ ಏನಿದೆ? ನನ್ನ ಗ್ರಹಚಾರ ಸರಿಯಿಲ್ಲದಿರುವಾಗ ರಾಜ ನನ್ನನ್ನ ಏಕೆ ಕರೀತಿದ್ದಾನೆ ಅಂತ ಚಿಂತಿಸ್ತಾನೆ. ಸ್ವಲ್ಪ ಭಯದಿಂದಲೇ ರಾಜಸಭೆಗೆ ಬಂದು ನಿಲ್ತಾನೆ. ಆ ರಾಜಸಭೆಯಲ್ಲಿ ಬ್ರಾಹ್ಮಣ ಮತ್ತೆ ರಾಜನ ನಡುವೆ ನಡೆಯೋ ಸಂಭಾಷಣೆ ಮಾತ್ರ ಇಡೀ ಕಾವ್ಯದ ಅತ್ಯಂತ ಶ್ರೇಷ್ಠವಾದ ಭಾಗ. ಅರಸನ ಮುಂದೆ ನಿಂತ್ರೂ ಆ ಬ್ರಾಹ್ಮಣನಲ್ಲಿ ಯಾವುದೇ ದೈನ್ಯತೆ ಇರುವುದಿಲ್ಲ. ರಾಜನು ಅತ್ಯಂತ ವಿನಯದಿಂದಲೇ ಆತನ ವಿದ್ಯೆ ಮತ್ತೆ ಹಿನ್ನೆಲೆಯ ಬಗ್ಗೆ ವಿಚಾರಿಸ್ತಾನೆ. ಬ್ರಾಹ್ಮಣನು ತಾನು ವಾರಣಾಸಿಯಲ್ಲಿ ಪಡೆದ ಜ್ಞಾನದ ಬಗ್ಗೆ ವಿವರಿಸ್ತಾನೆ. ಆಗ ರಾಜ ಆತನ ಬಡತನವನ್ನ ಕಂಡು ಕನಿಕರ ವ್ಯಕ್ತಪಡಿಸಿದಾಗ ಬ್ರಾಹ್ಮಣ ನೀಡೋ ಉತ್ತರಗಳು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಪಾಠಗಳಾಗಿವೆ. ಆತನ ಮಾತುಗಳು ಕೇವಲ ಸಾಹಿತ್ಯವಲ್ಲ, ಅದು ಬದುಕಿನ ದರ್ಶನ. ಬ್ರಾಹ್ಮಣ ಹೇಳ್ತಾನೆ, ಯಾರು ಶುದ್ಧಭಾವದಿಂದ ಇರ್ತಾರೋ, ಯಾರು ಸತ್ಯ ಮತ್ತೆ ಆಚಾರದಿಂದ ನಡೀತಾರೋ, ಯಾರು ಯಾವುದೇ ಫಲಾಪೇಕ್ಷೆಯಿಲ್ಲದೆ ಪರರಿಗೆ ಉಪಕಾರ ಮಾಡ್ತಾರೋ ಅವರೇ ದೇವರಿಗೆ ಸಮಾನರು. ಸುಖ ಅನ್ನೋದು ಭೌತಿಕ ವಸ್ತುಗಳಲ್ಲಿ ಅಥವಾ ಅಪಾರ ಸಂಪತ್ತಿನಲ್ಲಿ ಇಲ್ಲ. ಅದು ಮಿಥ್ಯಾವನ್ನ ತೊರೆದು ಸತ್ಯದ ಹಾದಿಯಲ್ಲಿ ನಡೆಯೋದ್ರಲ್ಲಿದೆ ಅಂತ ಹೇಳ್ತಾನೆ. ಇದನ್ನೇ ನಿಷ್ಕಾಮ ಕರ್ಮ ಅಂತ ಕರೆಯೋದು. ಅಂದ್ರೆ ತಾನು ಮಾಡೋ ಕೆಲಸದ ಫಲದ ಮೇಲೆ ವ್ಯಾಮೋಹ ಇಲ್ಲದೆ ಕರ್ತವ್ಯ ನಿರ್ವಹಿಸೋದು. ಅಷ್ಟೇ ಅಲ್ಲ, ತನ್ನ ಬಡತನಕ್ಕೆ ಬೇರೆ ಯಾರೂ ಕಾರಣರಲ್ಲ, ತಾನೇ ಹೊಣೆ ಅನ್ನೋದನ್ನ ಆತ ರಾಜನ ಮುಂದೆಯೂ ಸ್ಪಷ್ಟವಾಗಿ ಒಪ್ಕೊಳ್ತಾನೆ. ತನ್ನ ಮೇಲೆ ಶನಿಯ ಪ್ರಭಾವವಿದೆ ಮತ್ತೆ ಅದು ಇಂದು ಸಂಜೆಗೆ ಮುಗಿಯುತ್ತೆ ಅನ್ನೋ ಸ್ಪಷ್ಟತೆಯನ್ನ ವ್ಯಕ್ತಪಡಿಸ್ತಾನೆ. ರಾಜನ ಮುಂದೆ ನಿಂತಿದ್ದೀನಿ, ಕಷ್ಟವನ್ನ ಹೇಳ್ಕೊಂಡ್ರೆ ದೊಡ್ಡ ಮೊತ್ತದ ಹಣ ಸಿಗಬಹುದು ಅನ್ನೋ ಯಾವ ದುರಾಸೆಯೂ ಆತನಿಗಿಲ್ಲ. ಆತನ ಈ ಸ್ಥಿತಿಪ್ರಜ್ಞತೆ ಅಂದ್ರೆ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಒಂದೇ ಸಮನಾಗಿರೋ ಮನಸ್ಥಿತಿಯನ್ನ ಕಂಡು ಅರಸ ಅತ್ಯಂತ ಪ್ರಭಾವಿತನಾಗ್ತಾನೆ. ಆ ಕ್ಷಣದಲ್ಲಿಯೇ ತಾನು ರಹಸ್ಯವಾಗಿ ಸಿದ್ಧಪಡಿಸಿಟ್ಟಿದ್ದ ಆ ರತ್ನ ತುಂಬಿದ ಕುಂಬಳಕಾಯಿಯನ್ನ ತರಿಸಿ ಬಹಳ ಗೌರವದಿಂದ ಆ ಬ್ರಾಹ್ಮಣನಿಗೆ ಉಡುಗೊರೆಯಾಗಿ ನೀಡಿ ಬೀಳ್ಕೊಡ್ತಾನೆ. ಇಲ್ಲಿಂದಲೇ ಕಥೆಯ ಅತ್ಯಂತ ರೋಚಕ ಘಟ್ಟ ಶುರುವಾಗೋದು. ರಾಜ ಆ ಕುಂಬಳಕಾಯಿಯನ್ನ ಕೊಟ್ಟಾಗ ಬ್ರಾಹ್ಮಣನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವು ಊಹಿಸ್ಕೋಬೇಕು. ಅವನಿಗೆ ಆ ಉಡುಗೊರೆಯ ಹಿಂದಿನ ರಹಸ್ಯ ಗೊತ್ತೇ ಇಲ್ಲ. ರಾಜ ಕರುಣೆಯಿಂದ ಒಂದು ತರಕಾರಿಯನ್ನ ಕೊಟ್ಟಿದ್ದಾನೆ ಅಂದ್ಕೊಂಡು, ಹೋಗ್ಲಿ ಇಂದಿನ ಊಟಕ್ಕಾದ್ರೂ ಇದು ಸಹಾಯವಾಗತ್ತೆ ಅನ್ನೋ ಸರಳವಾದ ಯೋಚನೆಯಿಂದ ಆತ ತನ್ನ ಛತ್ರದತ್ತ ಹೆಜ್ಜೆ ಹಾಕ್ತಾನೆ. ಆದ್ರೆ ದಾರಿಯಲ್ಲಿ ನಡೆಯೋ ಘಟನೆ ಮಾತ್ರ ಊಹೆಗೂ ನಿಲ್ಕದ್ದು. ಆತ ದಾರಿಯಲ್ಲಿ ಬರ್ತಿರುವಾಗ ಅಲ್ಲಿಗೆ ಒಗ್ಗ ದೋಣಿ ನಡೆಸೋವನು ಎದುರಾಗ್ತಾನೆ. ಆ ಬ್ರಾಹ್ಮಣನ ಕೈಯಲ್ಲಿದ್ದ ದೊಡ್ಡ ಕುಂಬಳಕಾಯಿಯನ್ನ ನೋಡಿದ ತಕ್ಷಣ ಆ ದೋಣಿ ನಡೆಸುವವನಿಗೆ ಏನನ್ನಿಸ್ತೋ ಏಕಾಏಕಿ ರೆಗಾಡೋಕೆ ಶುರು ಮಾಡ್ತಾನೆ. ಎಲ್ಲೋ ನೀನಾರೋ ನನ್ನ ಮನೆಯ ಚಪ್ರದ ಮೇಲಿದ್ದ ಕುಂಬಳಕಾಯಿಯನ್ನ ಕತ್ಕೊಂಡು ಹೋಗ್ತಿದ್ಯಾ, ನೀನೊಬ್ಬ ಕಳ್ಳ ಅಂತ ಸುಳ್ಳು ಆಪಾದನೆ ಮಾಡ್ತಾನೆ. ಬ್ರಾಹ್ಮಣ ಎಷ್ಟೇ ವಿವರಿಸಿದ್ರೂ ಇದು ರಾಜ ಕೊಟ್ಟಿದ್ದು ಅಂತ ಹೇಳಿದ್ರೂ ಆತ ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ರಸ್ತೆಯಲ್ಲಿ ಗಲಾಟೆ ಮಾಡುವುದು ತನ್ನ ಘನತೆಗೆ ತಕ್ಕುದಲ್ಲ ಅಂತ ಬ್ರಾಹ್ಮಣ ಸುಮ್ನಾಗ್ತಾನೆ. ಆ ದೋಣಿಯವನು ಬಲವಂತವಾಗಿ ಆ ನಿಧಿಯುಕ್ತ ಕುಂಬಳಕಾಯಿಯನ್ನ ಕಸ್ದುಕೊಂಡೇ ಬಿಡ್ತಾನೆ. ಈ ಘಟನೆಯ ಹಿಂದಿನ ಲೆಕ್ಕಾಚಾರವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಹಿಂದಿನ ದಿನ ರಾತ್ರಿ ಬ್ರಾಹ್ಮಣ ತನ್ನ ಹೆಂಡತಿಗೆ ಹೇಳಿದ ಮಾತುಗಳನ್ನ ನೆನಪಿಸ್ಕೊಳ್ಳಿ. ಸಪ್ತಮಿ ತಿಥಿಯ ಮಧ್ಯಾಹ್ನದ 2 ಪ್ರಹರದ ಅಂತ್ಯದವರೆಗೂ ಶನಿಯ ಪ್ರಭಾವ ಇರುತ್ತೆ ಅಂತ ಆತ ಹೇಳಿದ್ದ. ರಾಜನು ಆತನಿಗೆ ಕುಂಬಳಕಾಯಿ ಕೊಟ್ಟಿದ್ದು ಬೆಳಗಿನ ಜಾವದ ಆಸ್ಥಾನದಲ್ಲಿ.
ಅಂದ್ರೆ ಆತನ ಕೈಗೆ ಸಂಪತ್ತು ಬಂದಾಗ ಇನ್ನೂ ಆತನ ಕೆಟ್ಟ ಘಳಿಗೆ ಸಂಪೂರ್ಣವಾಗಿ ಮುಗಿದಿರಲಿಲ್ಲ. 2 ಪ್ರಹರದ ಅಂತ್ಯಕ್ಕೆ ಮುನ್ನವೇ ಸಂಪತ್ತು ಕೈ ಸೇರಿದ್ರಿಂದ ಅದು ಆತನಿಗೆ ದಕ್ಕಲಿಲ್ಲ. ವಿಧಿಯ ಆಟ ಅಥವಾ ಆ ಶನಿಯ ಪ್ರಭಾವ ಎಷ್ಟೊಂದು ನಿಖರವಾಗಿದೆ ನೋಡಿ. ರಾಜ ಇಟ್ಟಿದ್ದ ಕೋಟ್ಯಾಂತರ ಬೆಲೆ ಬಾಳೋ ನವರತ್ನಗಳು ಆ ಬ್ರಾಹ್ಮಣನ ಕೈಯಲ್ಲೇ ಇತ್ತು. ಆದರೆ ಅದನ್ನು ಅನುಭವಿಸೋ ಯೋಗ ಆ ಕ್ಷಣದಲ್ಲಿ ಅವನಿಗಿರಲಿಲ್ಲ. ಇದೊಂದು ಎಂಥ ವಿಪರ್ಯಾಸ! ಆ ಬ್ರಾಹ್ಮಣ ಬರಿಗೈಯಲ್ಲಿ ಛತ್ರಕ್ಕೆ ಬಂದು ತನ್ನ ಹೆಂಡತಿಯ ಬಳಿ ಏನ್ ಹೇಳ್ತಾನೆ ಗೊತ್ತಾ? ನೋಡು, ರಾಜ ಕರುಣೆಯಿಂದ ಕರೆದು ಒಂದು ಪೊಳ್ಳು ಕುಂಬಳಕಾಯಿ ಕೊಟ್ಟ. ಅದನ್ನಾದ್ರೂ ಮಾರಿ ಇಂದಿನ ಊಟಕ್ಕೆ ವ್ಯವಸ್ಥೆ ಮಾಡಬಹುದಿತ್ತು. ಆದ್ರೆ ದಾರಿಯಲ್ಲಿ ಒಬ್ಬ ಅದನ್ನ ಕಸಿದುಕೊಂಡ. ಆ ಊಟದ ಭಾಗ್ಯವೂ ನಮಗಿಲ್ಲ ಅಂತ ವ್ಯಥೆಪಡ್ತಾನೆ. ಇಲ್ಲಿನ ದುರಂತ ಅಂದ್ರೆ ಮನುಷ್ಯ ತನ್ನ ಕೈಯಲ್ಲಿರೋ ನಿಜವಾದ ಮೌಲ್ಯವನ್ನ ಅಥವಾ ಸಂಪತ್ತನ್ನ ಗುರುತಿಸುವಲ್ಲಿ ಹೇಗೆ ವಿಫಲನಾಗ್ತಾನೆ ಅನ್ನೋದು. ಆತನಿಗೆ ತಾನು ಕಳೆದುಕೊಂಡದ್ದು ಕೇವಲ ಒಂದು ತರಕಾರಿಯನ್ನಲ್ಲ, ಬದಲಾಗಿ ಇಡೀ ಜೀವಮಾನದ ಬಡತನವನ್ನ ನೀಗಿಸಬಲ್ಲ ಮಹಾನಿಧಿಯನ್ನ ಅನ್ನೋ ಸತ್ಯ ಗೊತ್ತೇ ಇರಲಿಲ್ಲ. ಈ ಘಟನೆಯು ಕೇವಲ ಒಂದು ಕಥೆಯಾಗಿ ಉಳಿಯದೆ ಬದುಕಿನ ಬಹುದೊಡ್ಡ ತತ್ವವನ್ನ ಸಾರುತ್ತೆ. ನಾವು ಎಷ್ಟೇ ಬುದ್ಧಿವಂತರಾಗಿದ್ರೂ, ನಮ್ಮ ಬಳಿ ಎಷ್ಟೇ ಸಂಪತ್ತಿದ್ರೂ, ಕಾಲದ ನಿರ್ಣಯದ ಮುಂದೆ ನಾವೆಲ್ಲರೂ ಅಸಹಾಯಕರೇ. ವಿಜ್ಞಾನ ಮತ್ತೆ ತರ್ಕದ ಆಚೆಗೂ ಮನುಷ್ಯನ ಹಣೆಬರಹ ಮತ್ತು ಸಮಯದ ಪಾತ್ರ ಎಷ್ಟಿದೆ ಅನ್ನೋದನ್ನ ಈ ಕಾವ್ಯ ಬಹಳ ಮಾರ್ಮಿಕವಾಗಿ ನಮ್ಮ ಮುಂದಿಡುತ್ತೆ. ಒಟ್ಟಾರೆಯಾಗಿ ಶ್ರೀಧರಾಚಾರ್ಯರು ರಚಿಸಿರೋ ಈ ಕಾವ್ಯ ಕೇವಲ ಉಜ್ಜಯಿನಿ ನಗರಿಯ ರಾಜನ ಆಡಳಿತ, ಒಬ್ಬ ಬ್ರಾಹ್ಮಣನ ಬಡತನ ಅಥವಾ ಒಂದು ಕುಂಬಳಕಾಯ ಕಥೆ ಮಾತ್ರ ಅಲ್ಲ. ಇದು ಮನುಷ್ಯನ ನಿರಂತರ ಪ್ರಯತ್ನ ಮತ್ತೆ ಕಾಲದ ನಡುವಿನ ಅತ್ಯಂತ ಸೂಕ್ಷ್ಮವಾದ ಸಂಘರ್ಷದ ಕಥೆ. ಶ್ರೀಕೃಷ್ಣ ಮತ್ತೆ ಶ್ರೀ ಶನೇಶ್ವರನಿಗೆ ಅರ್ಪಿತವಾದ ಈ ಕೃತಿ ನಮ್ಮ ಜೀವನದಲ್ಲಿ ನಾವು ಎದುರಿಸೋ ಅನಿರೀಕ್ಷಿತ ತಿರುವುಗಳಿಗೆ ನಾವು ಮಾನಸಿಕವಾಗಿ ಹೇಗೆ ಸಜ್ಜಾಗಿರಬೇಕು ಅನ್ನೋದನ್ನ ಕಲಿಸ್ತೆ. ಎಷ್ಟೇ ಕಷ್ಟ ಬಂದ್ರೂ ತಾಳ್ಮೆ ಕಳ್ಕೊಳ್ಬಾರ್ದು ಅನ್ನೋದು ಇಲ್ಲಿನ ಬಹುದೊಡ್ಡ ಸಂದೇಶ. ತಾಳ್ಮೆಯ ಜೊತೆಗೆ ಸಹಾಯ ಮಾಡುವವರ ಮನಸ್ಥಿತಿಯ ಬಗ್ಗೆಯೂ ಇದೊಂದು ಕನ್ನಡಿ ಹಿಡಿಯುತ್ತೆ. ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಇತರರಿಗೆ ಸಹಾಯ ಮಾಡುವಾಗ ನಮ್ಮದೇ ಆದ ಲೆಕ್ಕಾಚಾರಗಳನ್ನ ಇಟ್ಕೊಂಡಿರ್ತೀವಿ. ಆದ್ರೆ ಆ ಸಹಾಯ ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ತಲುಪದಿದ್ರೆ ಅದರ ಉದ್ದೇಶವೇ ಹಾಳಾಗತ್ತೆ ಅನ್ನೋದನ್ನ ಈ ಕತೆ ಸ್ಪಷ್ಟವಾಗಿ ತೋರಿಸುತ್ತೆ. ಖಂಡಿತ, ಇದು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾದ ಒಂದು ಮುಖ್ಯವಾದ ಪಾಠ. ಈ ಮಾತಿನಿಂದಲೇ ನಾವು ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸೋ ಮುನ್ನ ಪ್ರತಿಯೊಬ್ಬರೂ ಯೋಚಿಸಬೇಕಾದ ಒಂದು ಗಹನವಾದ ಪ್ರಶ್ನೆಯನ್ನ ಎತ್ಕೊಳ್ಳೋಣ. ಅದೇನ್ ಪ್ರಶ್ನೆ ಅಂತ ಕೇಳುವರು ಕೂಡ ಕುತೂಹಲದಿಂದ ಕಾಯ್ತಿರ್ತಾರೆ. ಜಾಣನಾದ ರಾಜ ವಿಕ್ರಮಾರ್ಕನು ತಾನು ನೀಡುವ ಉಡುಗೊರೆಯನ್ನ ಕುಂಬಳಕಾಯಿಯಲ್ಲಿ ಮುಚ್ಚಿ ಅಷ್ಟು ರಹಸ್ಯವಾಗಿ ನೀಡುವ ಬದಲು ಆ ಬ್ರಾಹ್ಮಣನ ಕೆಟ್ಟಗಳಿಗೆ ಮುಗಿಯೋವರೆಗೆ, ಅಂದ್ರೆ ಆ ದಿನದ ಸಂಜೆಯವರೆಗೆ ಕೇವಲ ಕೆಲವು ಗಂಟೆಗಳ ಕಾಲ ಕಾಯ್ದು ನಂತರ ನೇರವಾಗಿಯೇ ಆ ಸಂಪತ್ತನ್ನ ಆತನ ಕೈಗೆ ಗೌರವಿತವಾಗಿ ಕೊಟ್ಟಿದ್ರೆ ಕತೆಯ ಅಂತ್ಯ ಬೇರೆ ಆಗ್ತಿತ್ತಲ್ವಾ? ಹೌದು. ಕೆಲವೊಮ್ಮೆ ನಾವು ಬೇರೆಯವರಿಗೆ ಸಹಾಯ ಮಾಡುವಾಗ ಅನುಸರಿಸುವ ಅತಿಯಾದ ರಹಸ್ಯ, ನಮ್ಮದೇ ಆದ ಲೆಕ್ಕಾಚಾರಗಳು ಅಥವಾ ನನ್ನ ಉಪಾಯವೇ ಶ್ರೇಷ್ಠ ಅನ್ನೋ ಅಹಂಕಾರ ಸಹಾಯ ಮಾಡಬೇಕೆಂಬ ನಮ್ಮ ಮೂಲ ಉದ್ದೇಶವನ್ನೇ ಸೋಲಿಸುತ್ತವೆಯೇ? ಆ ಬ್ರಾಹ್ಮಣನಿಗೆ ನ್ಯಾಯವಾಗಿ ದಕ್ಕಬೇಕಿದ್ದ ಸಂಪತ್ತು ಆತನಿಗೆ ಸಿಗದೆ ಹೋಗಲು ಆ ಶನಿಯ ಪ್ರಭಾವದ ಜೊತೆಗೆ ರಾಜನ ಈ ಅತಿಯಾದ ಜಾಣತನವು ಪರೋಕ್ಷವಾಗಿ ಕಾರಣವಾಯಿತಾ ಅನ್ನೋದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ಜೀವನದ ಈ ಸೂಕ್ಷ್ಮತೆಗಳನ್ನ ವಿಶ್ಲೇಷಿಸುತ್ತಾ ಇಂದಿನ ನಮ್ಮ ಈ ವಿಶೇಷ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ.